ಹಾಯ್ ಹಲೋ ಗೆಳೆಯರೇ, ನಾನು ಎಸ್ ಕೆ. ನೀವು ನೋಡ್ತಾ ಇರೋದು ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನಲ್ ಅನ್ನು. ಗೆಳೆಯರೇ, ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂತಂದ್ರೆ ಈ ತರದ ಹೊಸ ಹೊಸ ಕಂಟೆಂಟ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ. ಗೆಳೆಯರೇ, ಹಾಗಾದ್ರೆ ಇವತ್ತಿನ ಈ ವಿಡಿಯೋವನ್ನು ಮಾಡುವ ಉದ್ದೇಶವನ್ನು ಈಗ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಗೆಳೆಯರೆ, ಲೇಬರ್ ಕಾರ್ಡ್ ಅನ್ನು ಹೇಗೆ ನಾವು ಆನ್ಲೈನ್ದಲ್ಲಿ ಅಪ್ಲೈಯನ್ನು ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇದಕ್ಕಿಂತ ಮುಂಚೆ ನಾನು ಬೇರೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಆ ಒಂದು ವಿಡಿಯೋದಲ್ಲಿ ಲೇಬರ್ ಕಾರ್ಡ್ ಅನ್ನು ಮಾಡಿಕೊಂಡು ಎಷ್ಟು ರೀತಿಯ ಬೆನಿಫಿಟ್ಸ್ ಗಳನ್ನು ಪಡೆದುಕೊಳ್ಳಬಹುದು ಅನ್ನೋದರ ಬಗ್ಗೆ ಆ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ. ಆ ಒಂದು ವಿಡಿಯೋದ ಲಿಂಕ್ ಕೂಡ ಮೇಲ್ಗಡೆ ಐ ಬಾಕ್ಸ್ ದಲ್ಲಿ ಕಾಣಿಸ್ತಾ ಇದೆ. ಅದನ್ನು ಕ್ಲಿಕ್ ಮಾಡಿಕೊಂಡು ಆ ಒಂದು ವಿಡಿಯೋವನ್ನು ನೀವು ನೋಡಬಹುದು. ಹಾಗಾದ್ರೆ ಗೆಳೆಯರೆ, ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಯಾವ ರೀತಿಯಾಗಿ ನಾವು ಆನ್ಲೈನ್ದಲ್ಲಿ ಲೇಬರ್ ಕಾರ್ಡ್ಗೋಸ್ಕರ ಅಪ್ಲಿಕೇಶನ್ ಅನ್ನು ಅಪ್ಲೈ ಮಾಡಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ. ಗೆಳೆಯರೆ, ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿಕೊಳ್ಳಿ. ಈ ರೀತಿ ಕ್ರೋಮ್ ಬ್ರೌಸರ್ ಇರುತ್ತೆ. ಈ ರೀತಿ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾಕ್ಸ್ ದಲ್ಲಿ ನಂತರ ಲಿಂಕ್ ಇದೆ, ಲಿಂಕ್ ಅನ್ನು ಪೇಸ್ಟ್ ಮಾಡಿದ್ದೇನೆ. ಇಲ್ಲಿ ನೀವು https://kbocwwb.karnataka.go.in ಅಂತೇಳಿ ಟೈಪ್ ಮಾಡಿಕೊಂಡು ನೀವು ಈ ಒಂದು ವೆಬ್ಸೈಟ್ ದ ಲಿಂಕ್ ಇರುತ್ತೆ. ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಹಾಕಿಕೊಂಡು ನೀವು ಅಲ್ಲಿಂದ ಒಂದು ಅಪ್ಲೈ ಅನ್ನು ಮಾಡಬಹುದು ಗೆಳೆಯರೆ. ಈ ಒಂದು ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ದಲ್ಲಿ ಕೊಡಲಾಗಿದೆ. ಅಲ್ಲಿಂದ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿಕೊಂಡು ಕೂಡ ಈ ಒಂದು ವೆಬ್ಸೈಟ್ ಗೆ ರಿಡೈರೆಕ್ಟ್ ಅನ್ನು ಆಗಬಹುದು. ಹಾಗೇನೆ ಗೆಳೆಯರೆ, ನೀವು ಏನಾದರೂ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನು ಮಾಡಲು ಬಯಸಿದಲ್ಲಿ ಒಂದು ಗೂಗಲ್ ಫಾರ್ಮ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ದಲ್ಲಿ ಕೊಟ್ಟಿದ್ದೇನೆ. ಆ ಒಂದು ಫಾರ್ಮ್ ಅನ್ನು ಫಿಲ್ ಮಾಡಿಕೊಂಡು ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ದಲ್ಲಿ ಕೂಡ ಫ್ರೀ ಆಫ್ ಕಾಸ್ಟ್ ದಲ್ಲಿ ರಿಜಿಸ್ಟರ್ ಅನ್ನು ಮಾಡಿಕೊಳ್ಳಬಹುದು ಗೆಳೆಯರೆ. ಗೆಳೆಯರೆ, ನೀವು ಸರ್ಚ್ ಬಾಕ್ಸ್ ದಲ್ಲಿ ಈ ತರ ಒಂದು ಲಿಂಕ್ ಅನ್ನು ಟೈಪ್ ಮಾಡಿದ ನಂತರ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಒಂದು ಡ್ಯಾಶ್ ಬೋರ್ಡ್ ಅನ್ನು ನಿಮಗೆ ಓಪನ್ ಆಗುತ್ತೆ. ನೀವು ಮೊಬೈಲ್ ದಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಮೊಬೈಲ್ ದಲ್ಲಿ ಕೂಡ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಅನ್ನು ಓಪನ್ ಆಗುತ್ತೆ ಗೆಳೆಯರೆ. ಇಲ್ಲಿ ಬಂದ್ಬಿಟ್ಟು ನೋಡಿ, ಇಲ್ಲಿ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂತ ಹೇಳಿದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ತರ ಒಂದು ಸೈಟ್ ಅನ್ನು ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ರಿಜಿಸ್ಟರ್ ಆಸ್ ಕನ್ಸ್ಟ್ರಕ್ಷನ್ ವರ್ಕರ್ ಲಾಗಿನ್ ಅಂತ ಹೇಳಿದೆ. ಇಲ್ಲಿ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ರಿಜಿಸ್ಟರ್ ಅನ್ನು ಮಾಡಿಕೊಳ್ಳಲು ಇಲ್ಲಿ ನಿಮಗೆ ಆಪ್ಷನ್ ಅನ್ನು ಬರುತ್ತೆ. ಇಲ್ಲಿ ನೋಡಿ, ಆಲ್ರೆಡಿ ನೀವು ರಿಜಿಸ್ಟರ್ ಅನ್ನು ಮಾಡ್ಕೊಂಡಿದ್ರೆ ನೀವು ಡೈರೆಕ್ಟ್ ಆಗಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಅನ್ನು ಮಾಡಿಕೊಳ್ಳಬಹುದು. ಇಲ್ಲಂತಂದ್ರೆ ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡ್ತಾ ಇದ್ರೆ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಆಲ್ರೆಡಿ ಎಕ್ಸಿಸ್ಟಿಂಗ್ ಸೇವಾ ಸಿಂಧು ಕನ್ಸ್ಟ್ರಕ್ಷನ್ ವರ್ಕರ್ಸ್, ಈ ಕಾರ್ಮಿಕ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಹೇಳಿದೆ. ಇಲ್ಲಿ ನೋಡಿ, ನೀವು ಮೊದಲಿಗೆ ಸೇವಾ ಸಿಂಧು ಒಂದು ಅಪ್ಲಿಕೇಶನ್ ದಲ್ಲಿ ನೀವು ಅಪ್ಲೈ ಅನ್ನು ಮಾಡಿದ್ರೆ ಆ ಒಂದು ಕನ್ಸ್ಟ್ರಕ್ಷನ್ ವರ್ಕ್ಗೋಸ್ಕರ ಅಪ್ಲೈ ಮಾಡಿದ್ರೆ ಇಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಅಂತೇಳಿ ಫಸ್ಟ್ ಕಾಲಮ್ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಂತಂದ್ರೆ ರಿಜಿಸ್ಟರ್ ಆಸ್ ನ್ಯೂ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತೇಳಿ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡಿ. ಈ ರೀತಿಯಾಗಿ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡಿಕೊಂಡು ಇಲ್ಲಿ OTP ಅನ್ನು ಬಳಸಿ ಅಂತ ಹೇಳಿದೆ, ಜನರೇಟ್ OTP ಅಂತ ಹೇಳಿ.
ಇಲ್ಲಿ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ಗೆ ಒಂದು OTP ಅನ್ನು ಹೋಗಿರುತ್ತೆ. ಆ OTP ಅನ್ನು ಇಲ್ಲಿ ಹಾಕಿಕೊಂಡು ಆನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾದ ನಿಮ್ಗೆ ಕ್ಲಿಕ್ ಹಿಯರ್ ಟು ಕಂಪ್ಲೀಟ್ ಯುವರ್ ರಿಜಿಸ್ಟ್ರೇಷನ್ ಅಂತೇಳಿ ಬರುತ್ತೆ. ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಅಂತೇಳಿದೆ. ನೀವು ಹೊಸದಾಗಿ ಒಂದು ಅಪ್ಲೈ ಅನ್ನು ಮಾಡ್ತಾ ಇದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬಹುದು. ಇಲ್ಲತ್ತಂದ್ರೆ ರಿನ್ಯೂವಲ್ ಮಾಡೋದಿತ್ತಂದ್ರೆ ರಿನ್ಯೂವಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಒಂದು ಅಪ್ಲಿಕೇಶನ್ ಅನ್ನು ಅಪ್ಲೈ ಅನ್ನು ಮಾಡಬಹುದು. ಇಲ್ಲಿ ನಾನು ಹೊಸದಾಗಿ ಯಾವ ರೀತಿಯಾಗಿ ಅಪ್ಲಿಕೇಶನ್ ಅನ್ನು ಹಾಕಬಹುದು ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ತರ ನೋಡಿ ವೆರಿಫೈಡ್ ಅಂತೇಳಿ ಬರುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನು ಕೇಳುತ್ತೆ. ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ಈ KYC ಸರ್ವಿಸ್ಗೆ ಒಂದು ರಿಡೈರೆಕ್ಟ್ ಆಗುತ್ತೆ ಗೆಳೆಯರೆ. ಇಲ್ಲಿಂದ ನೀವು ನಿಮ್ಮ ಒಂದು ಆಧಾರ್ ನಂಬರ್ ಅನ್ನು ಇಲ್ಲಿಂದ ಎಂಟರ್ ಮಾಡಿ. ಈ ತರ ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ನನ್ನ ಆಧಾರ್ ಮಾಹಿತಿ ಹಾಗೂ ಇತರೆ ಮಾಹಿತಿಗಳನ್ನು UID ನೊಂದಿಗೆ ಈ KYC ಅಥವಾ ಹೌದು ಇಲ್ಲ ದೃಢೀಕರಣಕ್ಕೆ ಸರ್ಕಾರ ಬಳಸಲು ಒಪ್ಪಿಗೆ ಇದೆ ಅಂತೇಳಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇದನ್ನು ಟಿಕ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಮತ್ತೆ OTP ಅನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ. OTP ಅನ್ನು ಸಿಲೆಕ್ಟ್ ಆದ ನಂತರ ಇಲ್ಲಿ OTP ಅನ್ನು ಪಡೆಯಿರಿ ಅಂತ ಹೇಳಿದೆ ನೋಡಿ, ಜನರೇಟ್ OTP. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ OTP ಅನ್ನು ಯಶಸ್ವಿಯಾಗಿ ಕಳಿಸಲಾಗಿದೆ ಅಂತೇಳಿ ಬಂದಿರುತ್ತೆ. ನಿಮ್ಮ ಮೊಬೈಲ್ ನಂಬರ್ಗೆ ಇದು ಒಂದು OTP ಅನ್ನು ಹೋಗಿರುತ್ತೆ. ಆ OTP ಅನ್ನು ಇಲ್ಲಿ ಮತ್ತೆ ಎಂಟರ್ ಮಾಡಿ. ಈ ರೀತಿಯಾಗಿ OTP ಅನ್ನು ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಆಧಾರ್ ಹ್ಯಾಸ್ ಬಿನ್ ವೆರಿಫೈಡ್ ಅಂತೇಳಿ ಬಂದಿದೆ ನೋಡಿ. ಈ ತರ ಆಧಾರ್ ಬೇಸ್ ದಲ್ಲಿ ಇರ್ತಕ್ಕಂಥ ಡಾಟಾವನ್ನು ರಿಡೈರೆಕ್ಟ್ ಆಗಿ ತಗೊಳತ್ತೆ. ಇಲ್ಲಿ ನಿಮ್ದೊಂದು ಫಸ್ಟ್ ನೇಮ್ ಅನ್ನು ಹಾಕಿ, ಆನಂತರ ಇಲ್ಲಿ ಮಿಡಲ್ ನೇಮ್ ಅನ್ನು ಹಾಕಿ, ಆನಂತರ ಇಲ್ಲಿ ಲಾಸ್ಟ್ ನೇಮ್ ಅನ್ನು ಹಾಕಿಕೊಂಡು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಮೇಲೆ ಇದ್ದಂತಹ ಒಂದು ಮೊಬೈಲ್ ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ನೀವು ಅಪ್ಲೈ ಅನ್ನು ಮಾಡಬಹುದು ಗೆಳೆಯರೆ. ಈ ಒಂದು ಇಮೇಜ್ ಅನ್ನು ಆಧಾರ್ ಬೇಸ್ ಮೇಲೆ ತಗೊಂಡಿರುವಂತದ್ದು. ಇದು ನಿಮ್ಗೆ ಇಮೇಜ್ ಅನ್ನು ಚೇಂಜ್ ಮಾಡಲು ಬಯಸಿದಲ್ಲಿ ನೀವು ಇಲ್ಲಿ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿ. ಬ್ರೌಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಕಂಪ್ಯೂಟರ್ ದಲ್ಲಿ ಇದ್ದಂತ ಅಥವಾ ನಿಮ್ಮ ಮೊಬೈಲ್ ದಲ್ಲಿ ಇದ್ದಂತ ಫೋಟೋ ಕಾಪಿಯನ್ನು ಇಲ್ಲಿಂದ ನೀವು ಅಪ್ಲೋಡ್ ಅನ್ನು ಮಾಡಬಹುದು. ಇಲ್ಲತ್ತಂದ್ರೆ ಇಲ್ಲಿ ಯೂಸ್ ವೆಬ್ ಕ್ಯಾಮ್ ಅಂತ ಹೇಳಿದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಮೊಬೈಲ್ ಕ್ಯಾಮ್ರಾ ಅಥವಾ ಲ್ಯಾಪ್ಟಾಪ್ ಥ್ರೂ ಮಾಡ್ತಾ ಇದ್ರೆ ಲ್ಯಾಪ್ಟಾಪ್ ಕ್ಯಾಮ್ರಾನು ಓಪನ್ ಆಗುತ್ತೆ. ಅಲ್ಲಿಂದ ಕೂಡ ನೀವು ಫೋಟೋವನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಫೋಟೋವನ್ನು ಚೇಂಜ್ ಮಾಡ್ಕೊಳ್ಬಹುದು ಗೆಳೆಯರೆ. ಈ ತರ ಇರುವಂತದ್ದು. ಇಲ್ಲಿ ಕೆಲವೊಂದಿಷ್ಟು ಇಂಟ್ರಡಕ್ಷನ್ ಅನ್ನು ಕೊಟ್ಟಿರುವಂತದ್ದು. ಅಪ್ಲೋಡ್ ಯುವರ್ ಪ್ರೊಫೈಲ್ ಪಿಕ್ಚರ್ ಇನ್ JPG ಆರ್ PNG ಫಾರ್ಮ್ಯಾಟ್ ಓನ್ಲಿ ಅಂತ ಹೇಳಿದೆ. ಇಲ್ಲಿ JPG ಅಥವಾ PNG ಫಾರ್ಮ್ಯಾಟ್ ದಲ್ಲಿನೇ ನಿಮ್ಮ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಇಲ್ಲಿಂದ ನೋಡಿ ಇಲ್ಲಿ ಎಂಟರ್ ಇಮೇಲ್ ಅಡ್ರೆಸ್ ಆಪ್ಷನಲ್ ಇದೆ. ನಿಮ್ಗೆ ಅವಶ್ಯಕತೆ ಇದ್ರೆ ನೀವು ಹಾಕಿ, ಇಲ್ಲತ್ತಂದ್ರೆ ಹಾಗೆ ಬಿಟ್ಟರು ನಡೆಯುತ್ತೆ. ಆನಂತರ ನೋಡಿ ಗೆಳೆಯರೆ ಇಲ್ಲಿ ಎಂಟರ್ ಯುವರ್ ಪ್ಯಾನ್ ಕಾರ್ಡ್ ನಂಬರ್ ಅಂತೇಳಿ ಕೊಡಲಾಗಿದೆ. ಇಲ್ಲಿಂದ ನೀವು ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಅನ್ನು ಎಂಟರ್ ಮಾಡಿಕೊಳ್ಳಬಹುದು. ಆನಂತರ ಇಲ್ಲಿ ಮೆರಿಟಲ್ ಸ್ಟೇಟಸ್ ಅಂತ ಹೇಳಿದೆ. ಇಲ್ಲಿಂದ ಈ ಆರೋದ ಮೇಲೆ ಕ್ಲಿಕ್ ಮಾಡಿದಾಗ ಮ್ಯಾರಿಡ್ ಸಿಂಗಲ್ ವಿಡೋವರ್ ಅಂತೇಳಿ ಇದೆ. ಆನಂತರ ಡಿವೋರ್ಸ್ಡ್ ಅಂತ ಹೇಳಿದೆ. ಇದನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಮೇಲ್ ಇದ್ರೆ ಮೇಲ್ ಸಿಲೆಕ್ಟ್ ಆಟೋಮೆಟಿಕ್ಲಿ ಆಗಿದೆ ನೋಡಿ. ಈ ತರ ಆಟೋಮೆಟಿಕ್ ಆಗುತ್ತೆ. ಕೆಲವೊಂದು ವೇಳೆ ಆಗಿಲ್ಲ ಅಂತಂದ್ರೆ ಇಲ್ಲಿಂದ ನೀವು ಸಿಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಆಧಾರ್ ಬೇಸ್ ದಲ್ಲಿ ಇದ್ದಂತೆ ಆಲ್ರೆಡಿ ತಗೊಂಡಿದೆ. ಇದಕ್ಕೆ ಏನು ಮಾಡಿಫೈ ಏನು ಮಾಡ್ಲಿಕ್ಕೆ ಹೋಗಬೇಡಿ. ಆನಂತರ ಕ್ಯಾಟಗರಿಯನ್ನು ಸಿಲೆಕ್ಟ್ ಮಾಡಿ ಅಂತೇಳಿ ಇದೆ. ಈ ಆರೋದ ಮೇಲೆ ಕ್ಲಿಕ್ ಮಾಡಿ. ಜನರಲ್ ಇದ್ರೆ ಜನರಲ್ ಸಿಲೆಕ್ಟ್ ಮಾಡಿ, OBC ಇದ್ರೆ OBC, SC ಇದ್ರೆ SC, ST ಇದ್ರೆ ST, ಮೈನಾರಿಟಿ ಇದ್ರೆ ಮೈನಾರಿಟಿ, ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಇದ್ರೆ
ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ನಂತರ ನೋಡಿ ಇಲ್ಲಿ ಇಂಟ್ರೆಸ್ಟೆಡ್ ಮೈಗ್ರೆಂಟ್ ವರ್ಕರ್ಸ್ ಅಂತ ಹೇಳಿದೆ. ಇಲ್ಲಿ ನೋಡಿ ನೀವು ವಲಸೆ ಹೋಗಿದಲ್ಲಿ, ಬೇರೆ ಒಂದು ರಾಜ್ಯಗಳಿಗೆ ವಲಸೆ ಹೋಗಿದಲ್ಲಿ ಈ ಒಂದು ಕಾಲಮ್ ಅನ್ನು ಇಲ್ಲಿಂದ ಎಸ್ ಅಂತೇಳಿ ಟಿಕ್ ಮಾರ್ಕ್ ಮಾಡಿ, ಇಲ್ಲತ್ತಂದ್ರೆ ನೋ ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ಆನಂತರ ಇಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಹೋಲ್ಡರ್ ಅಂತೇಳಿದೆ. ಇಲ್ಲಿ ನಿಮ್ ಕಡೆ ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ರೆ ಎಸ್ ಅಂತೇಳಿ ಟಿಕ್ ಮಾಡಿ, ಇಲ್ಲತ್ತಂದ್ರೆ ನೋ ಅಂತೇಳಿ ಟಿಕ್ ಮಾಡಿ. ಆನಂತರ ಇಲ್ಲಿ ರಿಲೈಜನ್ ಅಂತೇಳಿ ಕೊಟ್ಟಿದ್ದಾರೆ, ಇದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಹಿಂದೂ ಇದ್ರೆ ಹಿಂದೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಮುಸ್ಲಿಂ ಇದ್ರೆ ಮುಸ್ಲಿಂ, ಕ್ರಿಶ್ಚಿಯನ್ ಇದ್ರೆ ಕ್ರಿಶ್ಚಿಯನ್ ಅಂಡ್ ಅದರ್ಸ್ ಇದ್ರೆ ಅದರ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಸೇವ್ ಅಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಅಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಸೈಟ್ಗೆ ರಿಡೈರೆಕ್ಟರ್ ಆಗುತ್ತೆ. ಎಸ್ ಗೆಳೆಯರಿ, ಈ ತರ ಅಡ್ರೆಸ್ಗೆ ರಿಡೈರೆಕ್ಟ್ ಆಗುತ್ತೆ. ರಿಡೈರೆಕ್ಟ್ ಆದ ನಂತರ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅನ್ನು ಕೊಡಿ. ಈ ತರ ಆಟೋಮೆಟಿಕ್ಲಿ ಫಿಲ್ ಮಾಡ್ಕೊಂಡಿದೆ ನೋಡಿ ಪರ್ಮನೆಂಟ್ ಅಡ್ರೆಸ್ ಕೂಡ. ಆ ನಂತರ ಇಲ್ಲಿ ಸ್ಟ್ರೀಟ್ ನೇಮ್ ಅಂಡ್ ರೋಡ್ ನೇಮ್ ಅಂತೇಳಿ ಕೊಟ್ಟಿದ್ದಾರೆ. ಇದು ಯಾವುದೇ ರೀತಿಯಾದ ಕ್ಲಿಕ್ ಅನ್ನು ಆಗ್ತಾ ಇಲ್ಲ, ರಿಡೈರೆಕ್ಟ್ ಆಗಿ ತಗೊಂಡಿದ್ದೆ ಆಧಾರ್ ಬೇಸ್ ಮೇಲೆ, ಅದ್ರಗೋಸ್ಕರ ತಗೊಳ್ತಾ ಇಲ್ಲ. ಇಲ್ಲಿ ರೆಸಿಡೆಂಟಲ್ ಅಡ್ರೆಸ್ ಅಂತೇಳಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಇದೆ, ಇಲ್ಲಿ ರೆಸಿಡೆಂಟಲ್ ಅಡ್ರೆಸ್ ಅಂತೇಳಿ ಇದೆ. ಎರಡು ರೀತಿಯ ಅಡ್ರೆಸ್ ಅನ್ನು ಕೇಳಿರುವಂತದ್ದು. ಇಲ್ಲಿ ನೀವು ನಿಮ್ಮ ಊರಿಂದ ವಲಸೆ ಹೋಗಿ ಬೇರೆ ಕಡೆ ಇರ್ತಾ ಇದ್ರೆ ಇಲ್ಲಿ ಈ ಅಡ್ರೆಸ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, ಇಲ್ಲತ್ತಂದ್ರೆ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ಮೇಲೆ ಹೋಗುತ್ತೆ. ಅಲ್ಲಿಂದ ನೀವು ಫ್ಯಾಮಿಲಿ ಡೀಟೇಲ್ಸ್ ಅನ್ನು ಹಾಕಿಕೊಂಡು ನಿಮ್ಮ ಮಕ್ಕಳ ಮತ್ತು ಫ್ಯಾಮಿಲಿಯ ಒಂದು ಡೀಟೇಲ್ಸ್ ಅನ್ನು ಹಾಕಿಕೊಂಡು ಆನಂತರ ಸೇವ್ ಆಸ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಗೆ ರಿಡೈರೆಕ್ಟ್ ಆಗುತ್ತೆ. ಇಲ್ಲಿಂದ ನೀವು ಬ್ಯಾಂಕ್ ಡೀಟೇಲ್ಸ್ ಅನ್ನು ಹಾಕಿಕೊಂಡು ಬ್ಯಾಂಕ್ ಡೀಟೇಲ್ಸ್ ದಲ್ಲಿ ನಿಮ್ದೊಂದು ಪಾಸ್ಬುಕ್ ಅನ್ನು ಅಪ್ಲೋಡ್ ಮಾಡಬೇಕಾಗತ್ತೆ, ಪಾಸ್ಬುಕ್ ಇರಬೇಕಾಗತ್ತೆ. ಆನಂತರ IFSC ಕೋಡ್ ಅನ್ನು ಎಂಟರ್ ಮಾಡಬೇಕಾಗತ್ತೆ. ಆನಂತರ ನಿಮ್ಮ ಒಂದು ಅಕೌಂಟ್ ನಂಬರ್ ಅನ್ನು ಎಂಟರ್ ಮಾಡಿಕೊಂಡು ಬ್ಯಾಂಕ್ ಡೀಟೇಲ್ಸ್ ಅನ್ನು ಫಿಲ್ ಮಾಡಿ. ಫಿಲ್ ಆದ ನಂತರ ಇಲ್ಲಿ ಡೀಟೇಲ್ಸ್ ಆಫ್ 90 days ವರ್ಕರ್ಸ್ ಸರ್ಟಿಫಿಕೇಟ್ ಅಂತೇಳಿ ಈ ಒಂದು ಆಪ್ಷನ್ಸ್ಗೆ ರಿಡೈರೆಕ್ಟ್ ಆಗತ್ತೆ. ಇಲ್ಲಿ ನಿಮ್ಮೊಂದು 90 ದಿನಗಳ ವರೆಗೆ ಕೆಲಸ, 90 ದಿನಗಳ ಹಿಂದೆ ನೀವು ಏನಾದರೂ ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ಬೇರೆ ಕಡೆ ಕೆಲಸವನ್ನು ಮಾಡಿದರೆ ಆ ಒಂದು ಕೆಲಸದ ಸರ್ಟಿಫಿಕೇಟ್ ಅನ್ನು ಹಚ್ಚಬೇಕಾಗತ್ತೆ. ಗ್ರಾಮ ಪಂಚಾಯಿತಿ ವತಿಯಿಂದ PDO ಅವರು ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ನಿಮ್ಮ ಹತ್ರ ಜಾಬ್ ಕಾರ್ಡ್ ಇದ್ರೆ ಮಾತ್ರ ಕೊಡ್ತಾ ಇರ್ತಾರೆ, ಇಲ್ಲತ್ತಂದ್ರೆ ಅವರು ಯಾವುದೇ ರೀತಿಯಾಗಿ ಪಂಚಾಯಿತಿ ವತಿಯಿಂದ ಒಂದು ವರ್ಕ್ ಸರ್ಟಿಫಿಕೇಟ್ ಅನ್ನು ಕೊಡುವುದಿಲ್ಲ. ಇದನ್ನು ನೀವು ಯಾವುದಾದ್ರೂ ಕಾಂಟ್ರಾಕ್ಟರ್ ಕಡೆ ಕೆಲಸವನ್ನು ಮಾಡ್ತಾ ಇದ್ರೆ ಆ ಒಂದು ಕಾಂಟ್ರಾಕ್ಟರ್ದ ಹೆಸರು ಮತ್ತು ಫೋನ್ ನಂಬರ್ ಕೇಳತ್ತೆ. ಎಲ್ಲವೂ ಕೂಡ ಇಟ್ಟುಕೊಂಡು ಅವ್ರ ಹತ್ರ ಒಂದು ವರ್ಕರ್ ಸರ್ಟಿಫಿಕೇಟ್ ಅನ್ನು ತಗೊಂಡು ನೀವು ಈ ಒಂದು ಸೈಟ್ ದಲ್ಲಿ ಅಪ್ಲೋಡ್ ಮಾಡಿದರೆ ನಿಮ್ಮ ಒಂದು ಆನ್ಲೈನ್ ಅಪ್ಲಿಕೇಶನ್ ಅನ್ನು ಫಿಲ್ ಮಾಡೋದು ಕಂಪ್ಲೀಟ್ ಆಗುತ್ತೆ ಗೆಳೆಯರೆ. ಇಲ್ಲಿಂದ ನಿಮಗೆ ಅಕ್ನಾಲಜ್ಮೆಂಟ್ ನಂಬರ್ ಸಿಗತ್ತೆ. ಆ ಅಕ್ನಾಲಜ್ಮೆಂಟ್ ಸ್ಲಿಪ್ ಅನ್ನು ತಗೊಂಡು ನೀವು ಅದಕ್ಕೆ ಬೇಕಾಗುವಂತ ದಾಖಲಾತಿಗಳು ಆಧಾರ್ ಕಾರ್ಡ್ ಆಗಿರಲಿ, ಬ್ಯಾಂಕ್ ಪಾಸ್ಬುಕ್ ಆಗಿರಲಿ, ಆನಂತರ ರೇಷನ್ ಕಾರ್ಡ್ ಆಗಿರಲಿ, ಆನಂತರ ಫೋಟೋವನ್ನು ನೀವು ಅದಕ್ಕೆ ಒಂದು ಅಪ್ಲಿಕೇಶನ್ಗೆ ಅಟ್ಯಾಚ್ಮೆಂಟ್ ಮಾಡಿಕೊಂಡು ನೀವು ಲೇಬರ್ ಆಫೀಸ್ಗೆ ಒಯ್ದು ಈ ಒಂದು ಅರ್ಜಿಯನ್ನು ಕೊಟ್ಟರೆ ಮಾತ್ರ ನಿಮ್ಮ ಒಂದು ಲೇಬರ್ ಕಾರ್ಡ್ ಅನ್ನು ಅಪ್ರೂವಲ್ ಆಗತ್ತೆ. ಇಲ್ಲತ್ತಂದ್ರೆ ನೀವು ಕೇವಲ ಆನ್ಲೈನ್ ದಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಿಕೊಂಡು ಕೂತ್ರೆ ಕೆಲಸ ಆಗುವುದಿಲ್ಲ. ಸೊ ಗೆಳೆಯರೆ, ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನು ಹೇಳಿಕೊಡಲಾಗಿದೆ. ಈ ಒಂದು ವಿಡಿಯೋವನ್ನು ಇಷ್ಟವಾದರೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್.